ಎಸ್ ಡಾಬಾಗೆ ಊಟಕ್ಕೆ ಹೋದಂತಹ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ, ನೋಡ್ಕೊಂಬರೋಣ. ಡಾಬಾಗೆ ಊಟಕ್ಕೆ ತೆರಳಿದಂತಹ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿಯ ಪುನೀತ್ ಡಾಬಾ ಸಿಬ್ಬಂದಿ ಗೂಂಡಾವರ್ತನೆಯನ್ನು ತೋರಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ಪುನೀತ್ ಡಾಬಾ ಸಿಬ್ಬಂದಿ ಮತ್ತೆ ಮಾಲೀಕರು ಗೂಂಡಾವರ್ತನೆಯನ್ನು ತೋರಿದ್ದಾರೆ. ಚಿಕನ್ ಗುಣಮಟ್ಟ ಸರಿ ಇಲ್ಲ ಎಂದಿದ್ದಕ್ಕೆ ಅಮ್ಮ ಅಕ್ಕ ಪದಗಳನ್ನ ಬಳಸಿ ಹಲ್ಲೆಯನ್ನ ಮಾಡಿದ್ದಾರೆ. ಇದು ಇವರ ಸಂಸ್ಕೃತಿ. ಹಿಡನ್ಸ್ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆ ಮಾಡಿದ ಡಾಬಾ ಪುಂಡರರು ಈ ಪುಂಡರನ್ನ ಈಗ ಸೆದೆ ಬಡಿಯೋ ಕೆಲಸವನ್ನು ಸಹ ಆಗಬೇಕಾಗುತ್ತೆ. ಡಾಬಾದಲ್ಲಿ ಮದ್ಯ ಮಾರಾಟ ಹಾಗೂ ಕಳಪೆ ಆಹಾರ ಪೂರೈಕೆಯನ್ನ ಪ್ರಶ್ನಿಸಿದಕ್ಕೆ ಬುಡಕ್ಕೆ ಬೆಂಕಿ ಬಿದ್ದಂಗಾಗಿದೆ ಇವರಿಗೆ. ಡಾಬಾ ಸಿಬ್ಬಂದಿಯಾದ ಆಲೇಶ್ ಎಂಬಾತ ಪುಂಡ ದುಷ್ಕರ್ಮಿ ಪತ್ರಕರ್ತನ ವಿಜಯ್ ಕುಮಾರ್ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಹಲ್ಲೆ ಮಾಡಿ ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡೋದಾಗಿ ಸಹ ಬೆದರಿಕೆಯನ್ನ ಹಾಕಿದ್ದಾರೆ. ನೋಡಿ ಹೇಗಿದೆ, ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಕೊಲೆ ಮಾಡ್ತಾರೆ. ಈ ಸಂಬಂಧ ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. FIR ಸಹ ಆಗುತ್ತೆ. ಇದು ಅಲ್ಲಿನ ಪರಿಸ್ಥಿತಿ. ಹರಪನಹಳ್ಳಿ ಡಾನ್ ಅಂತ ಇವರು ಈ ಡಾಬಾ ಪುನೀತ್ ಡಾಬಾ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಪುಣ್ಯಾತ್ಮನ ಹೆಸರಿಟ್ಕೊಂಡು ಪಾಪಾತ್ಮದ ಕೆಲಸ ಮಾಡ್ತಾ ಇದ್ದಾರೆ. ಈ ಡಾಬಾದ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸುವಂಥದ್ದು ವಾಟೆವರ್. ಪತ್ರಕರ್ತ ಅನ್ನೋದಕ್ಕಿಂತ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಮೇಲೆ ಕೈ ಎತ್ತದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು. ಆ ಕೆಲಸವನ್ನ ಇವರು ಮಾಡಿಲ್ಲ. ಡಾಬಕ್ಕೆ ಊಟಕ್ಕೆ ಹೋದ್ರೆ ಊಟ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೇಕು. ಓ ಅದ್ಭುತವಾಗಿದೆ ಅಂತ ಹೇಳಕ್ಕಾಗಲ್ಲ. ಅದರಲ್ಲೂ ಕೊಟ್ಟಿರುವಂತದ್ದು ಹಳಸಿನ ಚಿಕನ್, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಹೇಗೆ ಬರುತ್ತೆ? ಆ ಕೆಲಸವನ್ನ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ್ರೆ ಇವರು ಹೊಡಿತಾರೆ. ಇದು ವಿಜಯನಗರ ಜಿಲ್ಲೆ ಹರಪನಹಳ್ಳಿಯ ಡಾನ್ಗಳಂತ ಇವರು. ಒಬ್ಬ ಪತ್ರಕರ್ತ ಕೇಳ್ತಾನೆ ಇದು ಸರಿ ಇಲ್ಲ, ಚೆನ್ನಾಗಿಲ್ಲ, ಇದನ್ನ ವಾಪಸ್ ತಗೊಂಡೋಗಿ ಅಂತ. ನಾನ್ ಕೊಟ್ಟಿದ್ದನ್ನ ನೀನ್ ತಿನ್ಬೇಕು, ನಾನು ಏನು ಕೊಡ್ತೀನೋ ಅದನ್ನೇ ತಿನ್ಬೇಕು ನೀನು, ಅದು ನಮ್ಮ ಇಷ್ಟ, ನೀನ್ ತಿನ್ಬಿಟ್ಟು ಎದ್ದೋಗೋ ದುಡ್ಡು ಕೊಟ್ಟು ಅಂತ ಹೇಳ್ತಾರಂತೆ. ನಾನು ತಿನ್ನಲ್ಲಪ್ಪ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನನಗೆ ಬೇರೆದ್ ಬೇಕು ಅಂದಿದ್ದಕ್ಕೆ ಏಕಾಏಕಿ ಅವಾಚ್ಯ ಶಬ್ದಗಳನ್ನ ಬಳಸಿ ವರದಿಗಾರನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಈಗಾಗಲೇ SP ಅವರ ಗಮನಕ್ಕೂ ಸಹ ತರಲಾಗಿದೆ ಈ ಒಂದು ವಿಚಾರವನ್ನ. FIR ಸಹ ಶೀಘ್ರದಲ್ಲೇ ಆಗುತ್ತೆ. FIR ಆದ್ಮೇಲೆ ಇವ್ರ ಆಟೋಟೋಪಗಳು ಏನಿರ್ತವೆ ಅವೆಲ್ಲ ಗೊತ್ತಾಗುತ್ತೆ, ಬಯಲಿಗೆ ಬರ್ತದೆ. ಪುನೀತ್ ಡಾಬಾದಲ್ಲಿ ಏನೇನು ಸ್ವಚ್ಛತೆ ಇತ್ತ ಅದನ್ನ ನೋಡ್ತಾ ಇದ್ರೆ ಸ್ವಚ್ಛತೆ ಇರುವಂಗೆ ಕಾಣ್ತಾ ಇಲ್ಲ. ಅದು ಪರವಾನಗಿ ಇದೆಯಾ, ಪರವಾನಗಿ ನವೀಕರಣ ಆಗಿದೆಯಾ, ಲೈಸೆನ್ಸ್ ರಿನ್ಯೂವಲ್ ಆಗಿದೆಯಾ, ಅದನ್ನು ಸಹ ಎತ್ತಬೇಕಾಗುತ್ತೆ. ಪತ್ರಕರ್ತರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಯಾಕೆ ಅವ್ರು ಊಟ ಮಾಡಕ್ ಹೋಗ್ಬಾರ್ದಾ? ಡಾಬಾಗೆ ಊಟ ಮಾಡಕ್ ಹೋಗ್ಬಾರ್ದ? ಹಾಗಾದ್ರೆ ಪ್ರಶ್ನೆ ಮಾಡಬಾರ್ದಾ? ಸ್ವಚ್ಛತೆ ಇಲ್ಲ ಅಂದ್ರೂ ಪ್ರಶ್ನೆ ಮಾಡ್ತಾರೆ. ಈ ಕಳಪೆ ಆಹಾರವನ್ನ ಕೊಡ್ತಾ ಇದ್ರೆ ಈಗ ಆಯ್ತು, ನಮ್ಮ ವರದಿಗಾರ ಬಿಟ್ಟು ಬೇರೆ ಯಾರೇ ಹೋಗಿದ್ರು ಅವ್ರಿಗೆ ಒಡೆದು ಕಳಿಸ್ಬಿಡ್ತಾ ಇದ್ರಿ. ಹಾಗಾದ್ರೆ ನೀವು ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಬೇಕು. ಪೊಲೀಸ್ ಇಲಾಖೆಯವ್ರಿಗೂ ಸಹ ಮನವಿ ಮಾಡ್ತಾ ಇರುವಂತದ್ದು ಹಿಡನ್ಸ್ ನ್ಯೂಸ್. ಇದನ್ನೇ ಇಷ್ಟಕ್ಕೆ ಬಿಡಲ್ಲ, ಖಂಡಿತವಾಗ್ಲೂ ಇದರ ಇಶ್ಯೂ ಆಗ್ತದೆ. ಇದು ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದವ್ರಿಗೆ ಯಾವ ಪರಿಣಾಮ ಬೀರುತ್ತೆ ಅದೆಲ್ಲವನ್ನು ಸಹ ತೋರಿಸ್ತೀವಿ. ಈ ಡಾಬಾ ಲೈಸೆನ್ಸ್ ಇದೆಯಾ ಇಲ್ವಾ, ಸಿಬ್ಬಂದಿ ಯಾರು, ಸಿಬ್ಬಂದಿಗಳವರು ಗೂಂಡಾಗಳ, ಇವ್ರ ಮೇಲೆ ಇದೊಂದೇ ಪ್ರಕರಣ ಇತ್ತಾ, ಈ ಹಿಂದೆ ಯಾವ ಪ್ರಕರಣ ಇತ್ತು, ಎಲ್ಲವನ್ನು ಸಹ ತೆಗಿಸ್ತೀವಿ. ಇವ್ರು ಕೊಟ್ಟಿದ್ದನ್ನ ತಿನ್ಬೇಕಂತ ಪ್ರಶ್ನೆ ಮಾಡೋವಾಗಿಲ್ಲ. ಪುನೀತ್ ಡಾಬಾದ ಸ್ಥಿತಿನ ಏನೇನಿದೆ ಅದರ ಅವ್ಯವಸ್ಥೆ ಎಲ್ಲವನ್ನು ಸಹ ಬಯಲ್ಗೆಳಿತೀವಿ. ಹಿಡನ್ಸ್ ನ್ಯೂಸ್ ಬಿಡಲ್ಲ. ಆದ್ರೂ ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ನಿನ್ನೆ ರಾತ್ರಿ DP ಕೂಡ ಆಗಿದೆ, ಪ್ರತಿಯೊಂದು ಕೂಡ ಆಗಿದೆ, ಕಂಪ್ಲೇಂಟ್ ಕೂಡ ತಗೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಸಹ ಮಾಡೋಣ. ವಿಜಯ್ ಕುಮಾರ್. ಹಲೋ ವಿಜಯ್ ಕುಮಾರ್ ಸರ್, ನಮಸ್ತೆ. ಹೇಳಿ ಸರ್. ಆ ಒಂದು ಡಾಬಾದಲ್ಲಿ ನಿನ್ನೆ ಏನಾಯ್ತು? ಯಾಕೆ ಆ ಸಿಬ್ಬಂದಿ ನಿಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು? ಚೇತನ್, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಿನ್ನೆ ನಾವು ಹೊಸಪೇಟೆ ಹೋಗಿದ್ವಿ. ಸೊ ಅಲ್ಲಿಂದ ಬರ್ತಾ ಲೇಟ್ ಆಯ್ತು. ಸೊ ಲೇಟ್ ಆದಾಗ ಮತ್ತೆ ಇನ್ನೇನ್ ಮನೆಗೆ ಹೋಗೋದು, ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದ್ ಲೆಕ್ಕದಲ್ಲಿ ಊಟಕ್ಕೆ ಹೋಗಿರ್ತೇವೆ ಪುನೀತ್ ಅನ್ನೋ ಡಾಬಾದಲ್ಲಿ. ಸೊ ಅಲ್ಲಿ ನೋಡಿದ್ರೆ ಆಲ್ರೆಡಿ ಎಣ್ಣೆ ಕುಡಿತಾ ಇರ್ತಾರೆ ಮೂರ್ನಾಲ್ಕು ಜನ ಕುಂತು. ಸೊ ಅದ್ರ ಬಗ್ಗೆನೂ ನಾವು ವಿಚಾರಿಸಲ್ಲ.
ನಾವೇನಂದಿರ್ತೀವಿ, ಸೊ ನಮ್ಗೆ ಇದನ್ ಕೊಡಿ, ಅದು ಊಟ ಕೊಡಿ ಅಂತ ಹೇಳಿರ್ತೀವಿ. ಸೊ ಅದು ಚಿಕನ್ ಯಾವ ತರ ಚಿಕನ್ ಇರುತ್ತೆ ಅಂತಂದ್ರೆ, ಸೊ ಆ ಚಿಕನ್ ಪೂರಾ ಕೊಳ್ತೋಗಿರುತ್ತೆ, ಅಂದ್ರೆ 2-3 ದಿನದ ಚಿಕನ್ ಅದು, ಆಯ್ತಾ. ಸೊ ಇದನ್ನ ನಾವು ತಿನ್ಬೇಕಾ ಅಂತ ಕೇಳಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆನ ಮಾಡ್ತಾರೆ ಅವರು. ಯಾಕೆ ಕೊಟ್ಟಿದ್ ತಿನ್ನಕ್ಕಾಗಲ್ವಾ ನಿಮ್ಗೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಆಯ್ತಾ. ಅವ್ರು ಕೊಟ್ಟಿದ್ದನ್ನೇ ನಾವು ತಿನ್ಬೇಕಂತೆ, ಅವ್ರು ಕೊಟ್ಟಿದ್ದನ್ನೇ ನಾವು ತಿನ್ಬೇಕಂತೆ. ಅದು ಬಿಟ್ರೆ ಬೇರೆ ಇದು ಇರಲ್ವಂತೆ. ಯಾಕೆ ಅಂತಂದ್ರೆ ಹರಪನಹಳ್ಳಿಯಲ್ಲಿ ನೀನ್ ಪತ್ರಕರ್ತನಾದ್ರೆ ಏನೋ ಯಾವನಾದ್ರೆ ಏನ್ಲಿ ಅಂತ ಹೇಳ್ಬಿಟ್ಟು ಏಕಾಏಕಿ ಹಲ್ಲೆನ ಮಾಡ್ತಾರೆ ಚೇತನ್. ಇದೊಂದೇ ಕಾರಣಕ್ಕೆ ಹಲ್ಲೆಯನ್ನ ಮಾಡಿದ್ರಾ ಅಥವಾ ಬೇರೆ ಏನಾದ್ರು ನಡೀತಾ ಇಲ್ಲ ಚೇತನ್, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದು ಒಂದೇ ಕಾರಣಕ್ಕೆ ಅಂತಲ್ಲ. ಸೊ ಪ್ರತಿಯೊಂದು ಕೂಡ ಇವಾಗ ಡ್ರಿಂಕ್ಸ್ ಮಾರೋದು ತಪ್ಪು. ಇವ್ರಿಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ ಹೇಳಿ? ಎಲ್ಲ ಅಮಾಯಕರು ಕೂಡ ಎಷ್ಟು ಜನ ಬಲಿ ಆಗ್ತಾ ಇದಾರೆ ಡ್ರಿಂಕ್ಸ್ಗೆ. ಮೇನ್ ರೋಡ್ ಅಲ್ಲಿ, ಅದು ಮೇನ್ ಹೈವೇ, ಅದು ಹೈವೇ ರೋಡ್ ಅಲ್ಲಿ ಇವ್ರು ಬಾರಲ್ಲಿ ಇಟ್ಕೊಂಡು ಇದ್ರಲ್ಲಿ ಎಲ್ಲಿ ಬಾರ್ ಎಲ್ಲೋ ಇದೆ. ಸೊ ಇವ್ರು ಅದನ್ನ ತಂದು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಡ್ರಿಂಕ್ಸ್ ನ ಮಾರಾಟ ಮಾಡ್ತಾ ಇದ್ರು. ಅದ್ರ ಬಗ್ಗೆ ನಾವು ಒಂದು ಪ್ರಶ್ನೆ ಕೇಳಿದ್ವಿ. ಸೊ ಅವ್ರಿಗೆ ಆಟೋಮೆಟಿಕಲಿ ಕೋಪ ಬಂತು. ನಂತರ ನಾವು ಒಂದ್ ಚಿಕನ್ ತರಿಸಿದ್ವಿ. ಆ ಚಿಕನ್ ಯಾವ ತರ ಇತ್ತು ಅಂದ್ರೆ ಚೇತನ್, ಇಡೀ ನನ್ನ ಜೀವನದಲ್ಲೇ ನೋಡಿಲ್ಲ ಅಂತ ಚಿಕನ್ ಅದು, ಆಯ್ತಾ. ಸೊ ಯಾಕಪ್ಪ ಅಂತ ಕೇಳಿದ್ದಕ್ಕೆ, ಕೊಟ್ಟಿದ್ ತಿನ್ನಕ್ಕಾಗಲ್ಲ ಇಲ್ಲಿ ಬೋಳಿ ಮಗನೆ ಅಂತ ಹೇಳ್ಬಿಟ್ಟು ನಮ್ಮೇಲೆ ಹಲ್ಲೆ ಮಾಡ್ತಾನೆ ಒಬ್ಬ. ಹಾಲೇಶ್ ಅಂತ ಅವನ ಹೆಸರು. ನಮ್ಮೇಲೆ ಹಲ್ಲೆ ಮಾಡ್ತಾನೆ. ಅಲ್ಲ, ಒಬ್ಬ ಪತ್ರಕರ್ತ ಅಂದ್ರೆ ಮರ್ಯಾದೆ ಇಲ್ವಾ? ಅಲ್ಲ, ಪತ್ರಕರ್ತರು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ಏನು ಅಂದ್ರೆ ಅಲ್ಲಿ ನೀವು ಓದಂತ ಸಂದರ್ಭದಲ್ಲಿ ನೀವು ಸಾಮಾನ್ಯ ವ್ಯಕ್ತಿಯಾಗಿ ಅವ್ರಿಗೆ ಕಾಣಿಸ್ಕೊಂತೀರಿ, ಪತ್ರಕರ್ತ ಅಂತ ನೀವು ಅವ್ರಿಗೆ ಗುರುತಿಸ್ಕೊಂಡ್ರೆ ಮಾತ್ರ ಅದು ಗೊತ್ತಾಗುತ್ತೆ. ನಾನ್ ಹೇಳ್ತಾ ಇರೋದು ಅಲ್ಲಿನ ಗ್ರಾಹಕರ ಜೊತೆಗೂ ಹೀಗೆ ನಡ್ಕೊಂತಾರ ಇವರು. ಹಾಗಾದ್ರೆ ಹೌದು, ಪ್ರತಿಯೊಬ್ಬ ಗ್ರಾಹಕರ ಜೊತೆನೂ ಅದೇ ತರ ನಡ್ಕೊಳ್ತಾರಂತೆ. ಯಾಕೆ ಅಂತಂದ್ರೆ ನನಗೆ ಇದು ಬೆಳಕಿಗೆ ಬಂದಿತ್ತು. ಸೊ ನಾ ಅಲ್ಲಿಂದ ಬಂದ ಮೇಲೆ ಅಂದ್ರೆ ಅವರು ಏನ್ ನಮ್ಮ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಆ ಟೈಮಲ್ಲಿ ನಾವು ಸೀದಾ ಸ್ಟೇಷನ್ ಮೊರೆ ಹೋಗ್ತೀನಿ ನಾನು. ಸ್ಟೇಷನ್ ಮೊರೆ ಹೋದಾಗ ಸೊ ಅಲ್ಲಿ ಕೆಲವರು ಬಂದು ಹೇಳ್ತಾರೆ, ಜ್ಞಾನ ಅಲ್ಲಿ ಸಿಗದೆ ಇಂಥದ್ದು ಹಾಗೆ ಹೀಗೆ ಅಂತ ಹೇಳ್ತಾರೆ ಚೇತನ್ ಅವರು. ಈ ಸಂಬಂಧ ಪೊಲೀಸರು ಏನ್ ಹೇಳ್ತಾರೆ ಅಲ್ಲಿ? ಪೊಲೀಸರು ಏನ್ ಹೇಳ್ತಾರೆ, ಪೊಲೀಸರು DP ಮಾಡಿದ್ದಾರೆ. ಆ DPಗೆ ಯಾವುದೇ ರೀತಿ ಅರ್ಥ ಇಲ್ಲ. ಸೊ ಅವ್ರಿಗೆ ನಮ್ಗೆ ಇರ್ಲಿ ಬಿಡಿ, ಏನೋ ಹೋಗ್ಲಿ. ಅಲ್ಲ, ಏನೋ ಹೋಗ್ಲಿ ಅಂದ್ರೆ ಹೊಡ್ತಾ ತಿಂದಿದ್ದು ವಾಪಸ್ ಬರುತ್ತಾ? ನೀವೇ ಹೇಳಿ. ಅಲ್ಲ, ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಇರ್ಬೇಕು ಹೇಳಿ? ಅಲ್ಲ, ಅವ್ನಿಗೆ ಎಷ್ಟು ಧೈರ್ಯ ಇರ್ಬೇಕು ಅದನ್ನ ಹೇಳಿ ನೀವು. ಪ್ರತಿಯೊಬ್ರು ಕೂಡ ಎಲ್ಲ ಅಲ್ಲ, ಫುಡ್ ಫಸ್ಟ್ ಆಫ್ ಆಲ್ ಕ್ಲೀನ್ ಆಗಿ ಇರ್ಬೇಕು, ನೀಟಾಗಿ ನಾವು ಊಟ ಮಾಡ್ಬೇಕು ಅಂತ ತಾನೇ ಹೋಗೋದು. ಏನೋ ಹೊಟ್ಟೆ ಹಸಿತಾ ಇರುತ್ತೆ ಅಂತ ಯಾವ್ದೋ ಒಂದು 4 ಎಲುಬು ಪೀಸ್ ತಂದಿಟ್ಟು ಅದು ಕೊಳ್ತೋಗಿರೋದು ಫುಲ್ ವಾಸನೆ ಬರ್ತಾ ಇದೆ, ಹೇಳಿದೀನಿ ನೋಡಿ ಇದು ವಾಸನೆ ಬರ್ತಾ ಇದೆ ಅಂತಂದಾಗ ಆಟೋಮೆಟಿಕಲಿ ಚೇತನ್ ಅವರಿಗೆ ಫುಲ್ ಸಿಟ್ಟು ಬಂದು ನನ್ ಮೇಲೆ ಹಲ್ಲೆನ ಮಾಡ್ತಾರೆ ನೈಟು. ಒಬ್ಬ ಹಾಲೇಶ್ ಅನ್ನೋನ್ ಮಾತ್ರ ಹಲ್ಲೆ ಮಾಡ್ತಾನೆ. ಇನ್ನು ಉಳಿದವರೆಲ್ಲ ಪಾಪ ಅವರೆಲ್ಲ ಬಿಡಿಸ್ತಾ ಇರ್ತಾರೆ, ಆಯ್ತಾ. ಈ ಹಾಲೇಶ್ ಅಂತಕ್ಕಂತ ಮಾಲೀಕ, ಅವನು ಯಾವ್ದು ಪುನೀತ್ ಡಾಬಾದ ಮಾಲೀಕ ಅಂತೆ. ಅದು ನನಗೆ ಗೊತ್ತಾಗಿರೋದೇ ಆಮೇಲೆ. ನಂತರ ನಾನು ಸೀದಾ ಸ್ಟೇಷನ್ಗೆ ಹೋಗ್ಬಿಟ್ಟು DP ಮಾಡ್ತೀನಿ. ಸ್ಟೇಷನ್ ನಲ್ಲಿ ಏನ್ ಮಾಡಿದ್ರು, ಅವ್ರ ಜೊತೆನೆ ಇದ್ರು, ಅವರು ನಮ್ ಜೊತೆನೆ ಇದ್ರು, ಅವ್ರನ್ನ ಕರ್ಕೊಂಡ್ ಬಂದಿದ್ರು, ಆಯ್ತಾ. ಸ್ಟೇಷನ್ ಅವ್ರು ಏನ್ ಮಾಡಿದ್ರು ಹೇಳಿ? ಏನು ಇಲ್ಲ. ಅದ್ರ ಬದಲು ನಿನ್ನೆ ನಾವು ಕಂಪ್ಲೇಂಟ್ ಕೊಟ್ರೆ ಬೆಳಿಗ್ಗೆ ಸ್ಟೇಷನ್ ಇಂದ ನನ್ಗೆ ಫೋನ್ ಬಂದಿತ್ತು. ಏನ್ ಫೋನ್ ಬಂದಿತ್ತು ಅಂತಂದ್ರೆ, ಬನ್ನಿ ನೀವು, ಅವರು ಬಂದಿದ್ದಾರೆ, ಅವರು ನಿಮ್ ಮೇಲೆ ಒಂದು ಇದು ಪಿಟಿಷನ್ ಕೊಟ್ಟಿದ್ದಾರೆ ಬನ್ನಿ ಅಂತ. ನೋಡಿದ್ರ? ಅಲ್ಲ, ರಾತ್ರಿ ನಾವು ಕೊಟ್ಟವಲ್ಲ ಪಿಟಿಷನ್, ಅವಾಗೆ ಕೊಡ್ಬೋದಾಗಿತ್ತಲ್ಲ ಚೇತನ್. ಬೆಳಿಗ್ಗೆ ಅವ್ರು ಬಂದು ಪ್ಲಾನ್ ಮಾಡಿ ಕೊಡೋ ಅವಶ್ಯಕತೆ ಏನಿತ್ತು? ಅಲ್ಲ, ಕೊಟ್ಕೊಳ್ಳಿ ಬಿಡಿ, ಆದ್ರೆ ಮೇನ್ ಆಗಿ ರಾತ್ರಿ ಕೊಟ್ಟಿದ್ದಾರು ನಾವು. ಯಾಕೆ ಕೊಟ್ವಿ? ಇವರು ಆಹಾರ ಸರಿ ಇಲ್ಲ, ಆಮೇಲೆ ದಾದಾಗಿರಿ ಬೇರೆ ಮಾಡ್ತಾರೆ. ಅಲ್ಲ, ಹರಪನಹಳ್ಳಿ ಇವರೇ ಅಂತ ದಾದಾಗಳು, ಇವ್ರು ಹೇಳಿದ್ದೆ ಅಂತ ನಡೆಯೋದಲ್ಲಿ ಆ ತರ ಹೇಳ್ತಾ ಇದ್ದಾರೆ ಚೇತನ್. ನೋಡೋಣ, ಮೇಲಧಿಕಾರಿಗಳ ಜೊತೆಗೂ ಮಾತನಾಡುವಂತ ಕೆಲಸವನ್ನು ಮಾಡೋಣ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನಾದ್ರು CCTV ತೆಗೆಸುವಂತ ಕೆಲಸವನ್ನ ಮಾಡಿಸಿದ್ರೆ? CCTV ಅಂದ್ರೆ ಚೇತನ್ ಅಲ್ಲಿ ಗಲಾಟೆ ಆಗುತ್ತೆ ಅಂತ ಗೊತ್ತಾದ್ರೆ 100% ನಾನು CCTVನ ತಗೊಂಡೋಗ್ತಿದ್ದೆ, ಹಿಡನ್ ಕ್ಯಾಮ್ರಾನು ತಗೊಂಡೋಗ್ತಿದ್ದೆ. ಬಟ್ ಈ ತರ ಆಗುತ್ತೆ ಒಂದು ಹೋಟೆಲ್ ಅಲ್ಲಿ ಅನ್ನೋದು ಯಾರಿಗಾದ್ರೂ ಕನ್ಸ್ ಬಿದ್ದಿರುತ್ತೆ ಚೇತನ್, ಯಾರಿಗೂ ಗೊತ್ತಿರಲ್ಲ. ಸೊ ಆಮೇಲೆ ಬಂದು ಏಕಾಏಕಿ ನಾವು ಊಟಕ್ಕೆ ಹೋದವ್ರಿಗೆ, ಅಲ್ಲ ಊಟಕ್ಕೆ ಹೋಗಿದ್ದೀನಿ ಆಮೇಲೆ ಹಲ್ಲೆ ಮಾಡಿದ್ರೆ, ಊಟಕ್ಕೆ ಹೋದವ್ರಿಗೆ ಹಲ್ಲೆ ಮಾಡಿದ್ರೆ ಸೊ ಇದು ಯಾವ ನ್ಯಾಯ ಅಂತ ಕೇಳ್ತೀನಿ ನಾನು. ಅಲ್ಲ, ನಾವೇನಾರ ಅವ್ರಿಗೆ ಅನ್ಯಾಯ ಮಾಡಿದ್ರೆ ಅದು ಲೆಕ್ಕ ಬೇರೆ ಆಗ್ತದೆ, ಹೌದಾ.
ಯಾವತ್ತಾದ್ರೂ ಅವ್ರ ಬಗ್ಗೆ ಅಲಿಗೇಷನ್ ಮಾಡಿದ್ರೆ ಅದು ಲೆಕ್ಕ ಬೇರೆ ಆಗ್ತದೆ ಚೇತನ್. ಬಟ್ ಆದ್ರೂ ಸುಮ್ನೆ ಬೇಕು ಅಂತ ಅಂದ್ರೆ ಯಾವ್ದೋ ಒಂದು ದ್ವೇಷನ ಇಟ್ಕೊಂಡು, ಯಾವ್ದೋ ಹಳೆ ದ್ವೇಷನ ಇಟ್ಕೊಂಡು ಇವ್ರು ನಿನ್ನೆ ಸಾಧಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಚೇತನ್. ಓಕೆ ಓಕೆ ಆಯ್ತು, ಮೇಲಾಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡೋಣ, ಒತ್ತಡ ಇರುವಂತ ಕೆಲಸವನ್ನು ಸಹ ಮಾಡೋಣ. ಯಾಕಂದ್ರೆ ಒಬ್ಬ ಪತ್ರಕರ್ತನಿಗೆ ಅಲ್ಲೇ ಆಗುತ್ತೆ ಅನ್ನೋದ್ರೆ ಮುಖ್ಯವಾಗಿ ಯಾರ ಮೇಲೂ ಅಲ್ಲೇ ಆಗಬಾರದು. ಒಬ್ಬ ಪತ್ರಕರ್ತ ಅನ್ನೋದಕ್ಕಿಂತ ಮುಖ್ಯವಾಗಿ ಈಗ ಊಟಕ್ಕೋಸ್ಕರ ಇದಕ್ಕೆ ಹೋಗಿರ್ತೀವಿ ಅಂದ್ರೆ ಯಾವ್ದೋ ಒಂದು ರೆಸ್ಟೋರೆಂಟ್ಗೆ, ಅಲ್ಲಿ ಗುಣಮಟ್ಟ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಪ್ರಶ್ನೆ ಮಾಡುವಂತದ್ದು ಜನ್ಮಸಿದ್ಧ ಹಕ್ಕು. ಈಗ ಏನಾದ್ರೂ ಸಮಸ್ಯೆ ಆಯ್ತು ಆಹಾರದಲ್ಲಿ ಏನಾದ್ರೆ, ಅಥವಾ ಅದನ್ನ ತಿಂದು ನಮಗೇನಾದ್ರು ತೊಂದರೆ ಆದ್ರೆ ಅದನ್ನ ಪ್ರಶ್ನೆ ಮಾಡೋದ್ ತಪ್ಪು. ಪ್ರಶ್ನೆ ಮಾಡಿದ್ದಕ್ಕೆ ನೀವು ಅದನ್ನೇ ತಿನ್ಬೇಕು, ನಾನು ಕೊಟ್ಟಿದ್ದನ್ನೇ ತಿನ್ಬೇಕು ಅನ್ನೋದಿಲ್ಲ, ಇದು ಹೌದು ಚೇತನ್, ಈ ಮಾತು ಮಾತ್ರ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದನ್ನೇ ತಿಂತೀಯಾ ಇಲ್ಲ ಅಂತ ಹೇಳ್ಬಿಟ್ಟು ಹಲ್ಲೆ ಮಾಡಿರೋದು ಚೇತನ್. ಯಾಕಂದ್ರೆ ಅವ್ರು ಕೊಟ್ಟಿದ್ದೆ ನಾವು ತಿನ್ಬೇಕಂತೆ, ಇದನ್ ಮಾತ್ರ ಅವ್ರು ಹೇಳ್ತಾರೆ, ಕೊಟ್ಟಿದ್ದೇ ತಿನ್ಬೇಕು, ಇಲ್ಲ ಅಂದ್ರೆ ಏನ್ ಇವಾಗ ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಅಲ್ಲ, ಒಬ್ಬ ಪತ್ರಕರ್ತ ಹಂಗೆ ಹಿಂಗಾದ್ರೆ, ಒಬ್ಬ ಪತ್ರಕರ್ತನಿಗೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಇನ್ನು ಬೇರೆಯವರಿಗೆ ಯಾವ ತರ ಸೆಕ್ಯೂರಿಟಿ ಇರುತ್ತೆ ಹೇಳಿ? ಜನಸಾಮಾನ್ಯರ ಗತಿ ಏನು? ಅವ್ರ ಹತ್ರ ಹೊಡೆಸ್ಕೋಬೇಕು, ಊಟ ಮಾಡ್ಕೋಬೇಕು, ಹೋಗ್ತಿರ್ಬೇಕು, ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ. ಆ ತರ ಆಗ್ತದೆ. ಅದೇ ಡಾಬಾದಲ್ಲಿ ಗುಂಡಗಳನ್ನು ಸಾಕೋ ರೀತಿಯಾಗಿ ಸಾಕೊಂಡಿದ್ದಾರೆ ನಂಗೆ ಹೇಳ್ತಾರೆ. ಹೌದು ಗುಂಡಗಳು ಯಾಕೆ ಅಂತಂದ್ರೆ ಈಗ ಈ ತರ ಬೈ ಫೋರ್ಸ್ ಆಗಿ ಇದನ್ನೇ ತಿನ್ನು ಅದನ್ನೇ ತಿನ್ನು ಅಂತಂದಾಗ ಮತ್ತೆ ಗುಂಡಗಳೇ ತಾನೆ ಚೇತನ್ ಅವರು. ಹರಪನಹಳ್ಳಿಗೆ ಕಿಂಗ್ ಅಂತೆ ಅವರು, ಕಿಂಗ್ ಅವ್ರು ಹೇಳೋದು, ಹರಪನಹಳ್ಳಿಗೆ ಕಿಂಗ್ ನಾವು, ಆಯ್ತಾ? ಅದೇನ್ ಮಾಡ್ಕೊಂತೀವ ಮಾಡ್ಕೊ, ನಿಮ್ ಪತ್ರಕರ್ತನಾದ್ರೇನು ಯಾವನಾದ್ರೇನು, ನೀನೇನು ನಮ್ದೇನು ಮಾಡ್ಕೊಳಕ್ ಆಗಲ್ಲ ಅಂತ ಕೆಲವೊಂದು ಅವಾಚ್ಯ ಶಬ್ದಗಳಿಂದ ಮಾತಾಡಿರ್ತಾರೆ ಚೇತನ್ ಅವರು. ಆಯ್ತು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಅವ್ರನ್ನು ಸಹ ಮಾತಾಡ್ಸೋಣ. ಬೇರೆ ರೀತಿ ಅಂದ್ರೆ ಸ್ಮೆಲ್ ಬರ್ತಾ ಇದೆ, ಅದ್ರ ವಾಸನೆ ಸರಿ ಇಲ್ಲ ಅನ್ನೋ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರೆ, ನಾನು ಕೊಟ್ಟಿದ್ದನ್ನೇ ಮಾಡ್ಬೇಕು, ನಾವ್ ಹೆಂಗ್ ಹೇಳ್ತೀವಿ ಹಂಗೆ ಇರ್ಬೇಕು, ನಾವು ಹರಪನಹಳ್ಳಿ ಕಿಂಗು ಅಂತ ಹೇಳಿದ್ರೆ ಇದು ಯಾವ ಸೀಮೆ ಡಾಬಾ ಇದು? ಪುನೀತ್ ಡಾಬಾ ಅನ್ನೋದು ಇದು ಯಾವ ಸೀಮೆ ಡಾಬಾ ಅಂತ? ರೆಸ್ಟೋರೆಂಟ್ ಬರೋದು ಒಂದಿಷ್ಟು ಊಟ ಗೀಟ ಮಾಡ್ಕೊಂಡು ವಿಶ್ರಾಂತಿಯನ್ನ ಪಡಿಬೇಕು. ಅಂದ್ರೆ ಎಲ್ಲೋ ದಣದ್ ಬಂದಿರ್ತಾರೆ, ಅವ್ರಿಗೆ ಊಟದ ಅವಶ್ಯಕತೆ ಇರ್ತದೆ. ಅವ್ ಅಲ್ಲೋಗಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ಆದ್ರೆ ನಿಮ್ಗೆ ಅಲ್ಲಿ ಮದ್ಯ ಏನಕ್ಕೆ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮದ್ಯವನ್ನ ಏನಕ್ಕೆ ನೀವು ತರಿಸಿ ಅಲ್ಲಿ ಇದ್ ಮಾಡ್ತೀರಿ? ಯಾಕೆ ನಿಮ್ಮ ಊಟ ಸೇಲ್ ಆಗಬೇಕು, ಅದಕ್ಕೆ ನೀವು ಮದ್ಯವನ್ನ ತರಿಸ್ಕೊಡ್ತೀರಿ, ಅಥವಾ ನಿಮ್ಮಲ್ಲೇ ಇಟ್ಕೊಂಡಿರ್ತೀರಿ ಫ್ರಿಜ್ ನಲ್ಲಿ ಮದ್ಯವನ್ನ ಇಟ್ಕೊಂಡು ಸೇಲ್ ಮಾಡ್ತೀರಿ. ಇದು ಅಕ್ರಮ ಅಲ್ವಾ? ಹಾಗಾದ್ರೆ ಹರಪನಹಳ್ಳಿ ಕಿಂಗ್ ಅನ್ನೋ ಕೋಡ್ ಇದೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ, ನಾವು ಹರಪನಹಳ್ಳಿ ಕಿಂಗ್ಸ್ ಅಂತ. ಆದ್ರೆ ಅಲ್ಲಿ ಮಾಡ್ತಾ ಇರುವಂತದ್ದು ಸರಿ ಇದೆಯಾ? ನೀವು ಮಾಡ್ತಾ ಇರುವಂತದ್ದು, ನೀವು ಯಾವ ಹರಪನಹಳ್ಳಿ ಕಿಂಗ್ ಆದ್ರೂ ಅಷ್ಟೇ, ಬಟ್ ಒಬ್ಬ ಪತ್ರಕರ್ತನ ಮೇಲೆ ಈ ರೀತಿಯಾದಂತಹ ಹಲ್ಲೆ ಮಾಡ್ತೀರಿ, ನೀವು ಯಾವ ರೀತಿಯಾದಂತಹ ಡಾಬಾವನ್ನ ನಡೆಸ್ತಾ ಇದ್ದೀರಿ? ನಿಮ್ಮ ರೆಸ್ಟೋರೆಂಟ್ ಏನಾಗಾದ್ರೆ, ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಯಾರಿದ್ದೀರಿ ಅವರೆಲ್ಲ ಡಾಬಾ ಗುಂಡಾಗಳು ಅಂತ ಕರಿಬೇಕಾಗ್ತದೆ. ಇದು ಯಾವ ರೀತಿಯಾದಂತಹ ಪುಂಡಾಟಿಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾರೇ ಆಗ್ಲಿ, ವಾಟ್ ಎವರ್, ಊಟಕ್ಕೆ ಹೋಗ್ಬೋದು. ಹಂಗಂದ್ರೆ ನೀವು ಕೊಟ್ಟಿದ್ದ ಜಿರಳೆ ಮತ್ತೆ ಇಲಿ ಏನ್ ಬೇಕಾದ್ರೂ ಹಾಕೊಟ್ಕೊಡ್ತೀರಿ, ಯಾವುದೇ ಕೀಟಗಳನ್ನ ಹಾಕಿ ಬಡಿಸ್ಕೊಡ್ತೀರಿ, ಅದನ್ನೇ ತಿನ್ಬೇಕಾಗಾದ್ರೆ ಪ್ರಶ್ನೆ ಮಾಡೋದೇ ತಪ್ಪ? ಇದು ನಮ್ಮ ಮೇಲಧಿಕಾರಿಗಳ ಗಮನಕ್ಕೂ ತರುವಂತ ಕೆಲಸವನ್ನು ಸಹ ಈಡೆನ್ಸ್ ನ್ಯೂಸ್ ಮಾಡುತ್ತೆ. ಸದ್ಯಕ್ಕೆ ಇದನ್ನ ಇಷ್ಟಕ್ಕೆ ಬಿಡಲ್ಲ.
ವೀಕ್ಷಕರೇ, ಇವತ್ತು ನಾವು ಹರಪನಹಳ್ಳಿಯಲ್ಲಿ IB ಸರ್ಕಲ್ ಅಲ್ಲಿ ಇರ್ತೀವಿ. ಸೊ ಇಲ್ಲಿ ಇವತ್ತು ಕಾರಣ ಏನು ಅಂತಂದ್ರೆ, ನಿನ್ನೆ ರಾತ್ರಿ ಊಟ ಮಾಡ್ಲಿಕ್ಕೆ ವೀಕ್ಷಕರೇ, ಇವತ್ತು ನಾವು ಹರಪನಹಳ್ಳಿಯಲ್ಲಿ IB ಸರ್ಕಲ್ ಅಲ್ಲಿ ಇರ್ತೀವಿ. ಸೊ ಇಲ್ಲಿ ಇವತ್ತು ಕಾರಣ ಏನು ಅಂತಂದ್ರೆ, ನಿನ್ನೆ ರಾತ್ರಿ ಊಟ ಮಾಡ್ಲಿಕ್ಕೆ ಹೋಗತಕ್ಕಂಥ ಪತ್ರಕರ್ತನ ಮೇಲೆ ಹಲ್ಲೆ ಆಗಿದೆ. ಸೊ ಆದರೂ ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ನಿನ್ನೆ ರಾತ್ರಿ DP ಕೂಡ ಆಗಿದೆ, ಪ್ರತಿಯೊಂದು ಕೂಡ ಆಗಿದೆ, ಕಂಪ್ಲೇಂಟ್ ಕೂಡ ತಗೊಂಡಿದ್ದಾರೆ. ನಂತರ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ MLC ಕೂಡ ಆಗಿದೆ. ಸೊ ಆದರೂ ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ನೀವೇ ಹೇಳಿ, ಅಲ್ಲ ಒಬ್ಬ ಪತ್ರಕರ್ತನಿಗೆ ಸೇಫ್ಟಿ ಇಲ್ಲ ಅಂತಂದ್ರೆ ಸೊ ಜನಸಾಮಾನ್ಯರಿಗೆ ಯಾವ ಥರ ಸೇಫ್ಟಿ ಬರುತ್ತೆ? ನೀವು ಹೇಳಿ. ಒಬ್ಬ ಪತ್ರಕರ್ತನಿಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂದರೆ, ಒಬ್ಬ ಪತ್ರಕರ್ತನ ಮೇಲೆ ಹಗಲಲ್ಲಿ 7:30 8 ಸಮಯದಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಆಗುತ್ತೆ. ಹಲ್ಲೆ ಆದಾಗ ನೀವು ಸ್ವಲ್ಪ ಯೋಚನೆ ಮಾಡಿ, ಜನಸಾಮಾನ್ಯರ ಗತಿ ಏನು? ಯಾರೋ ಪುನೀತನ್ನೋ ಡಾಬಾದಲ್ಲಿ ಹಾಲೇಶ್ ಅಂತಕ್ಕಂಥ ವ್ಯಕ್ತಿ ಹಲ್ಲೆ ಮಾಡ್ತಾನೆ. ಸೊ ಕಾರಣ ಏನು? ಕಾರಣ ಏನು ಇರೋದೇ ಇಲ್ಲ. ಅಂದರೆ ತಾನು ಕುಡಿದುಬಿಟ್ಟು ಎಣ್ಣೆ ನಶೆಯಲ್ಲಿ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡ್ತಾನೆ. ಸೊ ಇಂಥ ಡಾಬಾಗಳು ಇರಬೇಕಾ ನಮ್ಮೂರಲ್ಲಿ? ಪೊಲೀಸರು ಇವತ್ತು ನಮ್ಮ ಮೇಲೆ ಕೈ ಎತ್ತಾನೆ, ನೆಕ್ಸ್ಟ್ ಪೊಲೀಸರ ಮೇಲೆ ಕೈ ಎತ್ತಾನೆ ಅಲ್ವಾ? ಸೊ ಇಂಥವ್ರು ನಾವು ಬೇಗ ಕಡಿವಾಣ ಹಾಕಿ ನಮ್ಮ ಪೊಲೀಸರು ಅಂತ ಹೇಳ್ಬಿಟ್ಟು ನಾವು ಹಿಡನ್ಸ್ ನ್ಯೂಸಿಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಕಾರಣ ಏನು ಅಂತಂದರೆ, ಸೊ ಪ್ರತಿಯೊಬ್ಬರು ಕೂಡ ಸೇಫ್ ಆಗಿರಬೇಕು ಆಯಿತಾ. ಒಬ್ಬ ಪತ್ರಕರ್ತನಾಗಿರ್ಬೋದು, ಒಬ್ಬ ಪೊಲೀಸ್ನವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸೇಫ್ ಆಗಿರಬೇಕು. ಕ್ಯಾಮ್ರಾಮನ್ ಸಲೀಂ ಜೊತೆ ವಿಜಯ್ ಕುಮಾರ್, ಹಿಡನ್ಸ್ ನ್ಯೂಸ್, ಹರಪನಹಳ್ಳಿ. ವೀಕ್ಷಕರೇ, ಇವತ್ತು ನಾವು ಹರಪನಹಳ್ಳಿಯಲ್ಲಿ